ನೀವು ಯಾವುದೇ ಇಂಡಸ್ಟ್ರಿಲಿರಿ, ಈ ವಿಡಿಯೋ ನಿಮಗೆ ಸಪೋರ್ಟ್ ಆಗುತ್ತೆ. ನಿಮ್ಮ ಟಾಪ್ ಲೆವೆಲ್ ಸಕ್ಸಸ್ಸನ್ನು ಎಂಜಾಯ್ ಮಾಡೋದಕ್ಕೆ ಈ ಪ್ರಿನ್ಸಿಪಲ್ಸ್ಗಳನ್ನ ಅಪ್ಲೈ ಮಾಡ್ಕೊಳ್ಳಿ. ನಾನು ವೀರೇಶ್ ಕೆ ಬಿ, 18 ವರ್ಷದ ಡೈರೆಕ್ಟ್ ಸೆಲ್ಲಿಂಗ್ ಎಕ್ಸ್ಪರ್ಟ್, ಕೋಚ್, ಕನ್ಸಲ್ಟೆಂಟ್. ಸಾಕಷ್ಟು ದೊಡ್ಡ ರಿಸಲ್ಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀನಿ. ಈ ಪ್ರಿನ್ಸಿಪಲ್ಸ್ಗಳು ನನ್ನ ಲೈಫನ್ನು ಬದಲಾಯಿಸಿದ್ದಾವೆ. ಹಾಗಾದರೆ ಶುರು ಮಾಡೋಣ. ನೀವು ಯಾವುದೇ ಫೀಲ್ಡಲ್ಲಿರಿ, ಎಜುಕೇಷನ್, ಹೆಲ್ತ್, ಇದು ವರ್ಕ್ ಆಗುತ್ತೆ. ನೀವು ಸೇಲ್ ಮಾಡ್ತಾ ಇರೋ ಪ್ರಾಡಕ್ಟ್ ಅಥವಾ ಸರ್ವಿಸನ್ನು ಜನ ಪರ್ಚೇಸ್ ಮಾಡೋದಿಲ್ಲ. ಜನ ಪರ್ಚೇಸ್ ಮಾಡೋದು ನಿಮ್ಮ ಮೇಲಿರೋ ಟ್ರಸ್ಟ್. ನೀವು ಟ್ರಸ್ಟನ್ನು ಬಿಲ್ಡ್ ಮಾಡ್ಕೊಂಡಿದ್ದೀರಾ, ಟ್ರಸ್ಟ್ ನಿಮ್ಮನ್ನು ಸೇಲ್ ಮಾಡುತ್ತೆ. ಮೊದಲು ವ್ಯಕ್ತಿ ನಂಬ್ತೀವಿ. ಆ ವ್ಯಕ್ತಿಯ ನಿಜವಾದ ಸ್ಟೋರಿ ಏನು, ಅವರು ಏನು ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ, ಅವರ ವ್ಯಕ್ತಿತ್ವ ಏನು, ಅವರ ಕನ್ಸಿಸ್ಟೆನ್ಸಿ ಏನು, ಅದ್ರ ಮೇಲೇ ಜನ ಟ್ರಸ್ಟನ್ನು ಬಿಲ್ಡ್ ಮಾಡ್ಕೊಳ್ತಾರೆ. ಯೋಚನೆ ಮಾಡಿ, ಸೇಮ್ ಬಿಸ್ನೆಸ್, ಸೇಮ್ ಪ್ರಾಡಕ್ಟ್ 100 ಜನ ಸೇಲ್ ಮಾಡ್ತಾ ಇದ್ರು ಕೂಡ ಕೆಲವರು ಮಾತ್ರ ಕೆಲವ್ರ ಹತ್ರ ಪರ್ಚೇಸ್ ಮಾಡ್ತಾರೆ. ಯಾಕೆ? ಪ್ರಾಡಕ್ಟ್ ನೋಡ್ತಾ ಇಲ್ಲ, ಸರ್ವಿಸ್ ನೋಡ್ತಾ ಇಲ್ಲ, ಅಲ್ಲಿ ನೋಡ್ತಾ ಇರೋದು ವ್ಯಕ್ತಿಗಳನ್ನು, ವ್ಯಕ್ತಿಗಳ ಕ್ಯಾರೆಕ್ಟರನ್ನು, ವ್ಯಕ್ತಿಗಳ ಕನ್ಸಿಸ್ಟೆನ್ಸಿನ, ವ್ಯಕ್ತಿಗಳ ಹತ್ರ ಇರೋ ನಾಲೆಡ್ಜನ್ನು, ವ್ಯಕ್ತಿಗಳ ಲೈಫ್ ಸ್ಟೈಲನ್ನು. ನೀವೀಗ ಯೋಚನೆ ಮಾಡಿ, ನೀವು ಟ್ರಸ್ಟನ್ನು ಬಿಲ್ಡ್ ಮಾಡೋರಾಗ್ತಿರೋ, ಬರೀ ಪ್ರಾಡಕ್ಟನ್ನು ಸೇಲ್ ಮಾಡ್ತಿರೋ, ಸರ್ವಿಸನ್ನು ಸೇಲ್ ಮಾಡ್ತಿರೋ? ಜನ ಪರ್ಚೇಸ್ ಮಾಡೋದು ನಿಮ್ಮ ಮೇಲಿರೋ ಟ್ರಸ್ಟ್. ಈಗ ನೀವು ಏನು ಟ್ರಸ್ಟ್ ಮಾಡ್ತೀರಾ ಅದನ್ನು ಜನರಿಗೆ ಹೇಳಿ. ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ, ನಿಮಗೆ ಯಾವ ಕಂಪನಿ ಇಷ್ಟ, ನೀವು ಯಾವ ಪ್ರಿನ್ಸಿಪಲ್ಸ್ಗಳನ್ನ ಅಪ್ಲೈ ಮಾಡ್ಕೊಂಡಿದ್ದೀರಿ, ನೀವು ಏನೇನೆಲ್ಲ ಟ್ರಸ್ಟ್ ಮಾಡ್ತೀರಿ ಅದನ್ನು ಹೇಳಿ. ಅದರಿಂದ ನಿಮ್ಮ ಮೇಲೆ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. ನಿಮ್ಮ ಹತ್ರ ಇರೋ ಪ್ರಾಡಕ್ಟ್ ಅಥವಾ ಸರ್ವಿಸ್ ಸೇಲ್ ಆಗುತ್ತೆ. ಎಸ್. ಎರಡನೇ ಪ್ರಿನ್ಸಿಪಲ್, ಜನ ಔಟ್ಕಮ್ಮನ್ನು ಪರ್ಚೇಸ್ ಮಾಡ್ತಾರೆ, ಫೀಚರ್ಸ್ನ ಅಷ್ಟೇ ಅಲ್ಲ. ನಾವು ತುಂಬ ಸರಿ ಫೇಲ್ ಆಗಿದ್ದು ವೈಯಕ್ತಿಕವಾಗಿ ಫೀಚರ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಇದರಲ್ಲಿ ಹಿಂಗಿದೆ, ಈ ಪ್ರಾಡಕ್ಟ್ ಇಷ್ಟು ಚೆನ್ನಾಗಿದೆ, ಈ ಪ್ಲಾನ್ ಇಷ್ಟು ಬೆನಿಫಿಟ್ ಕೊಡುತ್ತೆ, ಇಷ್ಟು ಚೆನ್ನಾಗಿದೆ. ಫೈನಲಿ ಜನ ಕೇಳೋದು ಟ್ರಾನ್ಸ್ಫಾರ್ಮೇಷನ್. ಇದರಿಂದ ನನಗೇನು ಲಾಭ? ಫಾರ್ ಎಕ್ಸಾಂಪಲ್, ನಾನು ಪ್ರೋಟೀನ್ ಪೌಡರ್ ಸೇಲ್ ಮಾಡ್ತಾ ಇದ್ದೆ. ಪ್ರೋಟೀನ್ ಪೌಡ್ರ್ ಬಗ್ಗೆ ಹೇಳಕ್ಕೆ ಹೋಗ್ತಿದ್ದೆ, ಆದರೆ ಪ್ರೋಟೀನ್ ಪೌಡರ್ ತಗೊಳ್ಳೋದು, ಯೂಸ್ ಮಾಡಿದ್ಮೇಲೆ ಏನು ರಿಸಲ್ಟ್ ಬರುತ್ತೆ ಅಂತ ಹೇಳಿದ ಮೇಲೇ ನನ್ನ ಪ್ರೋಟೀನ್ ಪೌಡ್ರು ಸೇಲ್ ಆಗಿದ್ದು. ಓಕೆ, ವೆಯ್ಟ್ ಲಾಸ್ ಆಗುತ್ತಾ, ಎನರ್ಜಿ ಬರುತ್ತಾ, ಕಾನ್ಫಿಡೆನ್ಸ್ ಬರುತ್ತಾ? ಸೇಮ್ ಅದೇ ಥರನೇ ನಾನು 1 ತಿಂಗಳು ಬಿಸ್ನೆಸ್ ಮಾಡಿದ್ರೆ ನನಗೆ ಎಷ್ಟು ಚೆಕ್ ಬರುತ್ತೆ ಅದನ್ನೇ ಹೇಳಿದ್ರೆ ಜನ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ. ಪ್ರಾಡಕ್ಟಿಗಲ್ಲ, ಟ್ರಾನ್ಸ್ಫಾರ್ಮೇಷನಿಗೆ, ಫೈನಲ್ ರಿಸಲ್ಟಿಗೆ. ಕರೆಕ್ಟ್. ಮೂರನೇ ಪ್ರಿನ್ಸಿಪಲ್ಲು, ಜನರಿಗೆ ಪ್ರಶ್ನೆ ಕೇಳಿ. ನೀವೇನು ಸೊಲ್ಯೂಷನ್ ಕೊಡೋಕೆ ಹೋಗ್ತಾ ಇದ್ದೀರಿ ಅದಕ್ಕಿಂತ ಮೊದಲು ಪ್ರಶ್ನೆಗಳನ್ನು ಕೇಳಿ. ಆಸ್ಕ್ ಕ್ವಶನ್ ಬಿಫೋರ್ ಗಿವಿಂಗ್ ಸೊಲ್ಯೂಷನ್. ತುಂಬ ಜನ ಸೇಲ್ಸ್ ಮ್ಯಾನ್ಗಳು ಅಥವಾ ಬಿಸ್ನೆಸ್ ಮ್ಯಾನ್ಗಳು ಫೇಲ್ಯೂರ್ ಆಗ್ತಾ ಇರೋದು 80% ಇವ್ರು ಮಾತಾಡ್ತಾರೆ. ಎದುರುಗಡೆ ವ್ಯಕ್ತಿ ಮಾತಾಡೋದಕ್ಕೆ ಸಮಯ ಕೊಡೋದಿಲ್ಲ, ಅಲ್ಲೇ ಫೇಲ್ಯೂರ್ ಆಗ್ತಾ ಇರೋದು. ಈಗ ಚೇಂಜ್ ಮಾಡಿ, 80% ಅವ್ರಿಗೆ ಮಾತಾಡೋದಕ್ಕೆ ಬಿಡಿ, ಅವರ ಪೇಯ್ನ್ ಏನೋ ತಿಳ್ಕೊಳ್ಳಿ. ಅದರಿಂದ ನೀವು ಸಕ್ಸಸ್ ಆಗ್ತೀರಿ. ಇಷ್ಟು ದಿನ ಮಾಡಿರೋ ತಪ್ಪನ್ನು ಮಾಡಬೇಡಿ, ಬದಲಾವಣೆ ತಗೊಳ್ಳಿ ಈ ಕ್ಷಣದಿಂದಲೇ. ಕೇಳಿ, ನಿಮ್ಗೆ ಏನು ಬೇಕು, ಏನು ನಿಮ್ಮ ಸಮಸ್ಯೆ, ಎಲ್ಲಿ ನಿಮಗೆ ತೊಂದರೆ ಆಗ್ತಿದೆ, ಆ ವಿಚಾರಗಳನ್ನು ಕೇಳಿ. ಆವಾಗ ಅವರು ನಿಮಗೆ ಅವ್ರ ಕಡೆಯಿಂದ ಇನ್ಪುಟ್ಸ್ ಕೊಡ್ತಾರೆ. ಅದನ್ನು ಇಟ್ಕೊಂಡು ನೀವು ಅವರಿಗೆ ಸೊಲ್ಯೂಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಏನು ಸೊಲ್ಯೂಷನ್ ಕೊಡ್ತೀರಾ ಅನ್ನೋದಕ್ಕಿಂತ ನೀವು ಕೇಳಿಸ್ಕೊಂಡ್ರಲ್ವ 80%, ಅದರಲ್ಲೇ 50% ನಿಮ್ಮ ಪ್ರಾಡಕ್ಟ್ ಅಥವಾ ನಿಮ್ಮ ಬಿಸ್ನೆಸ್ ಸೇಲ್ ಆಗಿರುತ್ತೆ. ಸೊ ಡಿಸೈಡ್ ಮಾಡಿ. ಈಗ ಪ್ರಶ್ನೆಗಳನ್ನು ಕೇಳ್ತೀನಿ, ಸಿಂಪಲ್ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಏನು ಬೇಕು, ಸುಮ್ಮನೆ ಗಟ್ಟೊಡ್ದು ಕೇಳೋದಲ್ಲ, ಕೇಳಿಸ್ಕೊಳ್ಬೇಕು, ಹೃದಯಾಂತರ ಕನೆಕ್ಟ್ ಆಗ್ಬೇಕು ನೀವು. ಆಗ ಮಾತ್ರ ನಿಮ್ಮ ಬಿಸ್ನೆಸ್ ನೆಕ್ಸ್ಟ್ ಲೆವೆಲಿಗೆ ಶಿಫ್ಟ್ ಆಗುತ್ತೆ. ಓಕೆ, ಸೊ ರೆಡಿನಾಗಾದ್ರೆ ಪ್ರಶ್ನೆಗಳನ್ನು ಕೇಳೋದಕ್ಕೆ? ವೆರಿ ಗುಡ್, ಥ್ಯಾಂಕ್ ಯು. ಸೊ ಅದೇ ರೀತಿ 4ನೇ ಪ್ರಿನ್ಸಿಪಲ್, ಕನೆಕ್ಷನ್ ಬಿಫೋರ್ ಕನ್ವರ್ಷನ್. ಅಂದರೆ ಜನರಿಗೆ ನೀವು ನಿಮ್ಮ ಜೊತೆ ಜನ ಜಾಯಿನ್ ಆಗ್ಬೇಕಂತ ಆಸೆ ಪಡ್ತೀರಾ, ಅವರೆಲ್ಲರೂ ಬರಬೇಕಂತ ಆಸೆ ಪಡ್ತೀರಾ, ಪ್ರಾಡಕ್ಟ್ ತೊಗೊಳ್ಬೇಕಂತ ಆಸೆ ಪಡ್ತೀರಾ. ಮೊದಲು ಜನರು ಕನೆಕ್ಟ್ ಆಗೋದು ನಿಮ್ಮ ಫ್ರೆಂಡ್ಶಿಪ್ಪಿಗೆ, ನಿಮ್ಮ ರಿಲೇಷನ್ಶಿಪ್ಪಿಗೆ. ಸೇಲ್ ಆಟೋಮೆಟಿಕ್ ಆಗುತ್ತೆ. ಜನರ ಜೊತೆಗೆ ನೀವೇ ಕೇಳಿ, ನಿಮ್ಗೆ ಯಾರೋ ಗೊತ್ತಿಲ್ಲ, ಅವ್ರ ಹತ್ರ ಹೋಗಿ ಐಟಮ್ ತೊಗೊಂಡ್ಬಿಡ್ತೀರಾ, ಪ್ರಾಡಕ್ಟ್ಸ್ ತೊಗೊಂಡ್ಬಿಡ್ತೀರಾ, ಅಥವಾ ಅವ್ರ ಜೊತೆ ಅವ್ರು ಹೇಳಿದ್ರಂತೆ ಜಾಯಿನ್ ಆಗಿಬಿಡ್ತೀರಾ? ಇಲ್ಲ. ಅವ್ರ ಹತ್ರ ಒಳ್ಳೆ ಫ್ರೆಂಡ್ಶಿಪ್ ಬಂದು ಅವ್ರ ರಿಲೇಷನ್ಶಿಪ್ ಬಂದಾಗ ಖಂಡಿತ. ಹೇಗೆ ರಿಲೇಷನ್ಶಿಪ್ನ ಬಿಲ್ಡ್ ಮಾಡೋದು? ಮೊದಲನೇದು, ಅವರ ಹೆಸರನ್ನು ನೆನ್ಪಿಟ್ಕೊಳ್ಳಿ, ಅವರ ಹೆಸರಿಂದ ಮಾತಾಡಿಸಿ, ಅವರ ಬರ್ತ್ಡೇಗಳನ್ನು ನೆನ್ಪಿಟ್ಕೊಳ್ಳಿ, ಹಬ್ಬಗಳಿಗೆ ವಿಶ್ ಮಾಡಿ, ಅವ್ರ ಬರ್ಡೇಗಳಿಗೆ ವಿಶ್ ಮಾಡಿ, ಅವ್ರ ಮ್ಯಾರೇಜ್ ಆ್ಯನಿವರ್ಸರಿಗಳಿಗೆ ವಿಶ್ ಮಾಡಿ, ಅವ್ರ ಜೊತೆ ಒಂದು ರಿಲೇಷನ್ಶಿಪ್ನ ಬಿಲ್ಡ್ ಮಾಡಿ. ಈ ಕಾನ್ವರ್ಸೇಷನ್ ಮಾತಾಡ್ತಾನೆ ರಿಲೇಷನ್ಶಿಪ್ ಬಿಲ್ಡ್ ಆಗೋದು.
ಒಂದ್ಸರಿ ಮಾತಾಡಿದ ತಕ್ಷಣ ಯಾರ ಜೊತೆಗೂ ಬಾಂಡಿಂಗ್ ಬಿಲ್ಡ್ ಆಗೋದಿಲ್ಲ. 10 ಟೈಮ್ಸ್ 15 ಟೈಮ್ಸ್ ಆವಾಗ ಬಿಲ್ಡ್ ಆಗುತ್ತೆ. ಓಕೆ, ಐದನೇ ಪ್ರಿನ್ಸಿಪಲ್, ಸ್ಟೋರೀಸ್ಗಳು ಸೆಲ್ ಆಗ್ತವೆ, ಫ್ಯಾಕ್ಟ್ಸ್ಗಳು ಸಪೋರ್ಟ್ ಮಾಡ್ತವೆ. ಅರ್ಥ ಮಾಡ್ಕೊಳ್ಳಿ, ನೀವು ನಿಮ್ಮ ಸ್ಟೋರಿಗಳನ್ನು ಹೇಳಬೇಕು. ನಿಮ್ಮ ಸಕ್ಸಸ್ ಸ್ಟೋರಿಗಳು ಅವು ಎಮೋಷನ್ಸ್ ಕನೆಕ್ಟ್ ಮಾಡ್ತವೆ. ಯಾವಾಗಲೂ ಅಷ್ಟೇ, ನಾವು ಓದ್ ನೆನಪಿರೋದಿಲ್ಲ, ಆದರೆ ಕೇಳಿರೋ ಕತೆಗಳು ನೆನಪಿರ್ತಾವೆ. ಕರೆಕ್ಟ್ ಅಲ್ವಾ? ನಿಮಗೆ ಡಾಟಾ ಇದೆ, ಅದು ಪ್ರೂಫ್ ಕೊಡ್ಬೋದು, ಆದರೆ ರಿಯಲ್ ಸ್ಟೋರಿ. ಈಗ ನೀವು ರೆಕಾರ್ಡ್ಗಳನ್ನು ಮಾಡಿರಿ, ನಿಮ್ಮ ಟೀಮಲ್ಲಿ ನಿಮ್ಮ ಕಸ್ಟಮರ್ಗಳಿಂದ ಬಂದಿರೋ ರಿಸಲ್ಟ್ಸ್ಗಳನ್ನ ರೆಕಾರ್ಡ್ ಮಾಡಿ, ಆ ರೆಕಾರ್ಡ್ಗಳನ್ನು ಕಳಿಸಿ. ಓಕೆ, ಫಾರ್ ಎಕ್ಸಾಂಪಲ್ 6 ತಿಂಗಳಾಗಿರೋ ಲಾಯಲ್ಟಿ ಫೋಟೋಸ್ಗಳನ್ನ ತೆಗೆದು ಕಳಿಸ್ರಿ, ಇಷ್ಟು ಫ್ರೀ ಬಂದಿದೆ, ಇದು ರಿಸಲ್ಟ್ ಕೊಡ್ತವೆ. ಓಕೆ, ಸ್ಟೋರಿಗಳು ಜನರು ನಿಮಗೆ ಕನೆಕ್ಟ್ ಆಗೋ ಥರ ಮಾಡ್ತವೆ. ಓಕೆ, ಸೊ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್, ಫಾಲೋ ಅಪ್ಗಳು ಫಾರ್ಚೂನ್ಗಳನ್ನು ಕ್ರಿಯೇಟ್ ಮಾಡ್ತವೆ. ಅಂದರೆ ನೀವು ವಾಪಸ್ ಜನರ ಜೊತೆ ಮಾತಾಡಿದ್ರೆ ಮಾತ್ರ ನಿಮಗೆ ಐಶ್ವರ್ಯ ಬರುತ್ತೆ ಅಂತ. ನೋಡಿ, ಫಸ್ಟ್ ಟೈಮ್ ನೋ ಹೇಳ್ತಾರೆ, ಸೆಕೆಂಡ್ ಟೈಮ್ ಮೇ ಬಿ ನೋಡೋಣ ಅಂತ ಹೇಳ್ಬಹುದು, ಮೂರನೇ ಸರಿ ಎಸ್ ಹೇಳ್ಬಹುದು, ಮೂರನೇ ಸರಿ ಹೇಳ್ಬಹುದು ಅಥವಾ 10ನೇ ಸರಿ ಹೇಳ್ಬಹುದು. ಆದರೆ ಯಾವಾಗ ಹೇಳ್ತಾರೋ ಎಸ್ ಅಂತ ಗೊತ್ತಿಲ್ಲ. ಬಟ್ ಪದೇ ಪದೇ ಮಾತಾಡ್ಸೋದು, ಪದೇ ಪದೇ ಅವ್ರ ಜೊತೆ ಕನೆಕ್ಟ್ ಆಗೋದು ಬಹಳ ಮುಖ್ಯ. ತುಂಬ ಜನ ಮಾಡೋ ತಪ್ಪೇನಂದ್ರೆ, ಒಂದ್ಸರಿ ಬೇಡ ಅಂದ್ರು ಅಂತ ನೀವು ಬಿಟ್ಬಿಡ್ತೀರಿ, 2 ಸರಿ ಬೇಡ ಅಂದ್ರೆ ಬಿಟ್ಬಿಡ್ತೀರಿ. ಜನ ಬ್ಯುಸಿ ಇದ್ದಾರೆ, ಜನ ಮರ್ತೋಗ್ತಾರೆ, ಜನ ಹತ್ರ ಟೈಮ್ ಇಲ್ಲ. ಆದರೆ ನಿಮಗೆ ಬೇಕಾಗಿರೋದು ಬಿಸ್ನೆಸ್. ಅವ್ರ ಜೊತೆ ಮಾತಾಡ್ತೀರಿ, ಮತ್ತೆ ಮತ್ತೆ ಮಾತಾಡ್ತೀರಿ, ನೀವು ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತೀರಿ. ಓಕೆ, ಫಾಲೋ ಅಪ್ ಮಾಡೋದಂದ್ರೆ ಡಿಸ್ಟರ್ಬ್ ಮಾಡೋದಲ್ಲ, ವ್ಯಾಲ್ಯೂ ಕೊಡೋದು, ಕನೆಕ್ಷನ್ ಬಿಲ್ಡ್ ಮಾಡೋದು. ಓಕೆ, ನೀವು ಮಾತಾಡಿದ್ದೀರಿ, ನೋ ಹೇಳಿದರೆ, ಬರುವಾಗ ಒಂದು ಬುಕ್ ಕೊಟ್ಟು ಬನ್ನಿ, ಒಂದು ವಿಡಿಯೋಗಳನ್ನು ಸೆಂಡ್ ಮಾಡಿ, ವಾಯ್ಸ್ ನೋಟ್ಸ್ಗಳನ್ನು ಕಳಿಸಿ, ಸಕ್ಸಸ್ ಸ್ಟೋರಿಗಳನ್ನು ಕಳಿಸಿ, ಅವ್ರುಗಳು ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ. ಸಿಂಪಲ್ ಇಷ್ಟೇ. ನೀವು ಮೊದಲು ಟ್ರಸ್ಟನ್ನು ಬಿಲ್ಡ್ ಮಾಡಬೇಕು ಜನರ ಜೊತೆಗೆ. ಏನು ರಿಸಲ್ಟ್ ಬರುತ್ತೆ ಅಂತ ಹೇಳಬೇಕು, ಪ್ರಶ್ನೆಗಳನ್ನು ಕೇಳಬೇಕು, ಕನೆಕ್ಷನನ್ನು ಬಿಲ್ಡ್ ಮಾಡಬೇಕು, ಸ್ಟೋರಿಗಳನ್ನು ಹೇಳಬೇಕು, ಫಾಲೋ ಅಪ್ ಮಾಡಬೇಕು. ಆವಾಗ ಮಾತ್ರ ನೀವು ಅಂದ್ಕೊಂಡಿರೋ ಸಕ್ಸಸ್ಸನ್ನು ಎಂಜಾಯ್ ಮಾಡೋದಕ್ಕೆ ಸಾಧ್ಯ. ಮಾರಾಟ ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ, ಸೇವೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಜನರ ಸಮಸ್ಯೆನ ಪರಿಹಾರ ಕೊಟ್ಟರೆ ಸ್ವಾಭಾವಿಕವಾಗಿ ಮಾರಾಟ ಅನ್ನೋದು ಬಂದೇ ಬರುತ್ತೆ. ಓಕೆ, ಈ 6 ಪ್ರಿನ್ಸಿಪಲ್ಸ್ನಿಂದ ನಿಮಗೆ ಯಾವ ಪ್ರಿನ್ಸಿಪಲ್ಸ್ ಯೂಸ್ ಆಗುತ್ತೆ, ನಿಮ್ಮ ಜೀವನದಲ್ಲಿ ಯಾವುದನ್ನು ಅಳವಡಿಸ್ಕೊತೀರಿ, ಕೆಳಗಡೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಬಿಸ್ನೆಸ್ಸಿಗೆ ಸಪೋರ್ಟ್ ಆಗೋ ಯಾವ ವಿಡಿಯೋ ನಿಮಗೆ ಬೇಕು ಅನ್ನೋದನ್ನು ಕೇಳಿ, ಯಾವ ವಿಡಿಯೋ ನಿಮಗೆ ಮಾಡಬೇಕು ಅನ್ನೋದನ್ನು ಕೇಳಿ, ನಾನು ಕನೆಕ್ಟ್ ಮಾಡ್ತೀನಿ. ಸೊ ನನ್ನದೇ ಆಗಿರೋ ವಿಸ್ತಾರ ಕಮ್ಯುನಿಟಿನ ಬಿಲ್ಡ್ ಮಾಡ್ತಾ ಇದ್ದೀನಿ ಕೋಚಿಂಗ್ ಆಗಿ. ನಿಮ್ಮ ಬಿಸ್ನೆಸ್ಸನ್ನು ನೆಕ್ಸ್ಟ್ ಲೆವೆಲ್ ತೊಗೊಳೋದಕ್ಕೆ 2ನೇ ಆದಾಯ 3ನೇ ಆದಾಯ ಕ್ರಿಯೇಟ್ ಮಾಡಬೇಕಂತಿದ್ರೆ ಕೆಳಗಡೆ ಲಿಂಕನ್ನು ಯೂಸ್ ಮಾಡಿ ನನ್ನ ಮಾಸ್ಟರ್ ಕ್ಲಾಸಿಗೆ ಬನ್ನಿ. ಬಿಸ್ನೆಸ್ಸನ್ನು ಡಿಸ್ಕಸ್ ಮಾಡೋಣ, ಸಕ್ಸಸ್ಸನ್ನು ಡಿಸ್ಕಸ್ ಮಾಡೋಣ, ನೆಕ್ಸ್ಟ್ ಲೆವೆಲ್ ಲೈಫಲ್ಲಿ ಶಿಫ್ಟ್ ಆಗೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಆ್ಯಂಡ್ ನಮಸ್ತೆ.